ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾ ಸಂಜನಾ. ಫ್ರೆಂಡ್ಸ್, ಪ್ರವಾಸ, ಟೂರ್ ಟ್ರಿಪ್ ಇದು ಪ್ರಯಾಸ ಆಗಬಾರ್ದು. ಯಾಕೆ ಗೊತ್ತಾ? ಇದು ಮನಸ್ಸಿಗೆ ಖುಷಿ ಕೊಡುವಂತ ಒಂದು ವಿಚಾರ. ಯಾವುದೇ ಪ್ಲೇಸಿಗೆ ಹೋಗಿ, ಎಲ್ಲಿಯೇ ಹೋಗಿ, ಯಾವಾಗ ಬೇಕಾದ್ರೂ ಹೋಗಿ. ಆದ್ರೆ ಅಲ್ಲಲ್ಲಿ ಪ್ಲೇಸಿಗೆ ಅನುಗುಣವಾಗಿ ಅಂದ್ರೆ ಯಾವಾಗ ಹೋಗ್ಬೇಕೋ ಅವಾಗೆ ಹೋದ್ರೆ ಮಾತ್ರ ಅದು ಒಂದು ಪ್ರವಾಸ ಸುಂದರವಾಗಿರ್ಲಿಕ್ಕೆ ಸಾಧ್ಯ. ನಿಮ್ಗೆ ಅನ್ಸ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಜಮ್ಮು ಕಾಶ್ಮೀರ್ ಹೋಗ್ತಾರೆ, ಪೆಹಲ್ಗಾಂವ್. ಯಾಕೆ ಮಾರ್ಚ್ ಏಪ್ರಿಲ್ ಅಲ್ಲೇ ಹೋಗ್ತಾರೆ? ಅಲ್ಲಿ ಒಂದು ಟ್ಯೂಲಿಪ್ ಆಗುವಂತ ಸಮಯ. ಸೋನ್ಮಾರ್ಗ್ ಹೋಗ್ತಾರೆ, ಐಸ್, ಸ್ನೋ ಎಲ್ಲ ಬೀಳುವಂತ ಸಮಯ. ಅದು ಒಂದು ತುಂಬಾ ಮನಸ್ಸಿಗೆ ಖುಷಿ ಕೊಡುವಂತ ವಿಚಾರ. ಏಪ್ರಿಲ್ ಮೇದಲ್ಲಿ, ಯಾಕೆಂದ್ರೆ ತುಂಬಾ ಇನ್ನು ಬೇರೆ ಬೇರೆ ಸ್ಥಳದಲ್ಲಿ ಸೆಕೆ, ಅಂದ್ರೆ ಸಮ್ಮರ್ ಟೈಮ್, ವಿಪರೀತ ಸೆಕೆ ಅಲ್ವಾ. ಸೊ ಆ ಒಂದು ಪ್ಲೇಸ್ ಅಲ್ಲಿ ವೆರಿ ವೆರಿ ಕೂಲ್ ಇರ್ತದೆ. ಸೊ ಹಾಗಾಗಿ ಆ ಪ್ಲೇಸ್ ಅನ್ನ ಆಯ್ಕೆ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಒಂದು ಸ್ಟಾರ್ಟ್ ಮಾಡುವ ಮೊದಲು ನಾನು ಪೆಹಲ್ಗಾಂವದಲ್ಲಿ ಜೀವ ಕಳೆದುಕೊಂಡ ಎಲ್ಲ ಆತ್ಮಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಕೂಡ ತುಂಬಾ ಥಿಂಕ್ ಮಾಡಿದೆ, ಈ ಒಂದು ಸಮ್ಮರ್ ಟೈಮ್ ಅಲ್ಲಿ ಹೋಗ್ಬೇಕಾ ಬೇಡ್ವಾ, ಹೇಗಾಗುತ್ತೋ ಏನೋ ಅಂತ ಹೇಳಿ ಯೋಚನೆ ಮಾಡಿದೆ. ಆದ್ರೂ ಕೂಡ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಏನಂತ ಮುಂದೆ ಹೇಳ್ತೀನಿ. ಬಟ್ ನೆಕ್ಸ್ಟ್ ಅಂತೂ ತುಂಬಾ ಖುಷಿ ಆಯ್ತು, ಅದು ಕೂಡ ಹೇಳ್ತೀನಿ. ಯಾಕೆಂದ್ರೆ ಒಮ್ಮೆ ಅವಕಾಶ ಬಿಟ್ರೆ ಪುನಃ ಅದು ಸಿಗೋದಿಲ್ಲ ಸ್ನೇಹಿತರೆ. ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ಅಂತ ಅವಕಾಶವನ್ನು ಮಿಸ್ ಮಾಡದೆ ನಾನು ಈ ಒಂದು ವಿದೇಶಿ ಪ್ರವಾಸ ಎಲ್ಲಿ ಹೋದೆ, ಏನು ವಿಷಯ, ಏನು ಕತೆ ಎಲ್ಲವನ್ನ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಮತ್ತೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನಿಮ್ಮ ಒಂದು ಲೈಕ್ ಇರ್ಲಿ, ಇಷ್ಟ ಆದ್ರೆ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹಾಗಾಗಿ ಸೊ ಲೇಟ್ ಮಾಡೋದೇ ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ ಅಲ್ವಾ. ನನ್ನ ಮೊಟ್ಟ ಮೊದಲ ವಿದೇಶಿ ಪ್ರವಾಸ ಯಾವುದು, ಎಲ್ಲಿ ಹೋಗಿದೆ, ಹೇಗೆ ತಯಾರಿ ಮಾಡಬೇಕು, ಪ್ರತಿ ಒಂದನ್ನ ನಾನು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಇದು ಒಂದೇ ವಿಡಿಯೋ ಅಲ್ಲ, ಇನ್ನು ಒಂದು 5-6 ಎಪಿಸೋಡ್ಗಳಾಗ್ಬಹುದು. ಯಾಕೆಂದ್ರೆ ನಾನು ಹೋಗಿರುವಂತ ಒಂದು ಪ್ಲೇಸ್, ವಿದೇಶ ಪ್ರವಾಸ ನೇಪಾಳ್. ಒಂದು ಅದ್ಭುತವಾದ, ಸುಂದರವಾದ, ಬ್ಯೂಟಿಫುಲ್ ಆದ ಒಂದು ಫಾರಿನ್ ಟ್ರಿಪ್ ಇದು. ಸ್ನೇಹಿತರೆ, ಆ ದಿನ ರಾತ್ರಿ ನಾನು ಟ್ರೇನಲ್ಲಿ ಹೋದದ್ದು. ಯಾಕೆಂದ್ರೆ ನನಗೆ ಫೈನಲ್ ಆಗಿ ಡಿಸೈಡ್ ಮಾಡುವಾಗ ನನಗೆ ಟ್ರೇನ್ ಫಿಕ್ಸ್ ಆಯಿತು. ಅದು ಯಾಕೆ ಅಂತ ಹೇಳ್ತೀನಿ. ಎ ಸಿ ಕೂಡ ಸಿಗಲಿಲ್ಲ ನನಗೆ. ಓಕೆನಾ. ಸೊ ಎ ಸಿ ಕೂಡ ಸಿಗದೆ ನನಗೆ ಸ್ಲೀಪರಲ್ಲಿ ಹೋದೆ. ಸ್ಲೀಪರಲ್ಲಿ ಹೋಗುವಾಗ ನನಗೆ ಯಾವ ರೀತಿ ಅನುಭವ ಆಯಿತು ಅಂತ ನಿಮ್ಗೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೇನೆ. ಯಾವ ರೀತಿ ಜನ ಇರ್ತಾರೆ, ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾರ್ತ್ ಕಡೆ ಹೋಗುವಾಗಂತೂ ಆದಷ್ಟು ಎ ಸಿಯಲ್ಲೇ ಹೋಗಬೇಕು ಸ್ನೇಹಿತರೆ. ಸ್ಲೀಪರಲ್ಲಿ ತುಂಬ ಜನ ಬರ್ತಾರೆ, ಮತ್ತು ಕ್ಲೀನು ಸ್ಟಾರ್ಟಿಂಗ್ ಇರುತ್ತೆ ಮತ್ತು ಎಂಡಿಂಗ್ ಏನೂ ಕ್ಲೀನ್ ಇರೋಲ್ಲ. ಮತ್ತು ಎಲ್ಲಿ ಜಾಗ ಸಿಕ್ಕತ್ತೋ ರಾತ್ರಿ ಅಂತ ಹೇಳಿದ್ರೆ ಎಲ್ಲಿ ಬೇಕೋ ಅಲ್ಲಿ ಮಲಗಿಬಿಡ್ತಾರೆ, ಸ್ವಲ್ಪ ಜಾಗ ಸಿಕ್ಕಿದ್ರು. ಓಕೆನಾ. ಯಾಕಂದರೆ ನನಗೆ ಎ ಸಿ ಯಾಕೆ ಹೋಗಲಿಲ್ಲ ಅಂದರೆ, ನನಗೆ ಅನಿವಾರ್ಯ ಆಯಿತು. ನನಗೆ ಆ ರೇಸಿದಲ್ಲಿ ಸಿಗಲೇ ಇಲ್ಲ. ನನಗೆ ಮೊದಲೇ ಹೇಳಿದ್ದೆ, ಬಟ್ ಸಿಗಲೇ ಇಲ್ಲ. ನೋಡಿ ಎಷ್ಟು ಗೌಜಿ ಗದ್ದಲ ರಶ್ ಇರ್ತದೆ. ಇಲ್ಲಿ ಪೊಲೀಸರು ಎಲ್ಲ ಹೋದ್ಮೇಲೆ ಬರ್ತಾರೆ. ಎಸ್, ಎನಿವೆ ಆ ದಿನ ರಾತ್ರಿ 9:30ಕ್ಕೆ ನಮ್ಮ ಟ್ರೈನ್ ಮಂಗಳೂರು ಎಕ್ಸ್‌ಪ್ರೆಸ್ ಟು ಎರ್ನಾಕುಲಂ ನಿಜಾಮುದ್ದೀನ್‌ಗೆ 1.5 ದಿವಸ ನಮಗೆ ಬೇಕು. ಓಕೆನಾ. ಸೊ ಡೆಲ್ಲಿ ತಲುಪಿದಾಗ ನಮಗೆ ನೆಕ್ಸ್ಟ್ ಟ್ರೈನ್ ನಮಗೆ ಲಕ್ನೋ ಹೋಗಲಿಕ್ಕೆ ನಮಗೆ 8 ತಾಸು ಟೈಮ್ ಇರ್ತದೆ ಸ್ನೇಹಿತರೆ. ಅಲ್ಲಿ 8 ಅವರ್ಸ್ ಟೈಮ್ ಇರ್ತದೆ. ಸೊ ನಾವು ಆ ಒಂದು 8 ಅವರ್ಸನ್ನು ನಾವು ಎಲ್ಲಿ ಕೂಡ ಯೂಸ್ ಮಾಡ್ಬೋದು, ರೂಮಲ್ಲಿ ಇರ್ಬೋದು, ಅಥವಾ ಡೆಲ್ಲಿ ಸರೌಂಡಿಂಗ್ಸ್ ಕೂಡ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮ ಟೂರ್ ಮ್ಯಾನೇಜರು. ನಾನು ಹೋಗಿದ್ದು MM ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ. ಸೊ ಮಂಗಳೂರು, ಪುತ್ತೂರು ಇದು ಒಂದು ಒಳ್ಳೆಯ ಟೂರ್ಸ್ ಟ್ರಾವೆಲ್ಸ್ ಆ್ಯಂಡ್ ಒಳ್ಳೆ ಕೇರ್ ಮಾಡ್ತಾರೆ. ಸೊ ನಾವು ಇದಕ್ಕೆ ಹೋದಾಗ ನಮಗೆ ಡೆಲ್ಲಿ ಹೇಳಿದ್ನಲ್ಲ, ಡೆಲ್ಲಿ ಟೈಮ್ ಇತ್ತು. ಸೊ 8 ಅವರ್ಸ್ ಟೈಮ್ ಇತ್ತು. ಸೊ ನಾವು ಅಲ್ಲಿ ಅಕ್ಷರಧಾಮ ಮತ್ತು ಲೋಟಸ್ ಟೆಂಪಲ್ ನೋಡಲಿಕ್ಕೆ ಹೋದ್ವಿ. ಎಲ್ಲವನ್ನು ಫ್ರೆಶ್ ಆಗಿ ಊಟ ತಿಂಡಿ ಮುಗಿಸಿ ನಮ್ಮ ಕೆಲವು ಫ್ರೆಂಡ್ಸ್ಗಳು, ಆತ್ಮೀಯರು ಸೇರಿ ನಾವು ಹೋಗ್ತಾ ಇದ್ದೇವೆ ಲೋಟಸ್ ಟೆಂಪಲ್. ಆದರೆ ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಪ್ರತಿ ಪ್ರವಾಸದಲ್ಲೂ ಆ ಒಂದು ಹೋಗಿರುವ ಸ್ಥಳದ ಬಗ್ಗೆ, ಅಲ್ಲಿ ಇತಿಹಾಸ, ಹಿಸ್ಟಾರಿಕಲ್ ಏನು ವಿಶೇಷ ಅನ್ನೋದನ್ನು ನನ್ನ ಈ ವಿಡಿಯೋದಲ್ಲಿ, ಪ್ರತಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನನ್ನ ವ್ಯೂವರ್ಸ್ ಕೂಡ ಅದನ್ನೇ ಹೇಳ್ತಾರೆ, ನೀವು ಹೋದರ ಬಗ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹಾಕ್ತೀರಾ ಅಂತ. ಸ್ನೇಹಿತರೆ, ಕಂಪ್ಲೀಟ್ ಆಗಿ ನೋಡಿ ಬನ್ನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ಲೋಟಸ್ ಟೆಂಪಲ್, ಕಮಲ ದೇವಾಲಯಕ್ಕೆ ಪ್ರವೇಶ ಮಾಡೋಣ ಸ್ನೇಹಿತರೆ. ಇದು ಭಾರತದ ರಾಜಧಾನಿ ದೆಹಲಿಯಲ್ಲಿರುವ ಕಲ್ಕಾಜಿಯಲ್ಲಿರುವ ಬಹಾಯಿ ಹೌಸ್ ಆಫ್ ವರ್ಷಿಪ್.
ಆರಾಧನಾ ಮಂದಿರ, ಕಮಲ ದೇವಾಲಯ ಅಂತ ಕೂಡ ಕರಿತೀವಿ ಇದನ್ನು. ಇದು 26 ಎಕರೆ ಒಂದು ವಿಸ್ತಾರವಾಗಿದೆ ಜಾಗದಲ್ಲಿ. ಇದು ಡಿಸೆಂಬರ್ 1986 ಅಲ್ಲಿ ಪೂರ್ಣಗೊಂಡು ಉದ್ಘಾಟನೆಗೊಂಡಿತು. ಇದಕ್ಕೆ ತಗಲಿರುವ ವೆಚ್ಚ $10 ಮಿಲಿಯನ್. ಸೊ ಕಮಲದ ಬಿಳಿಯ ದಳಗಳನ್ನು ಹೂವಿನ ಆಕಾರ ಹೊಂದಿರೋದ್ರಿಂದ ಇದಕ್ಕೆ ಲೋಟಸ್ ಟೆಂಪಲ್ ಅಂತ ಹೇಳ್ತೀವಿ. ಅದ್ಭುತವಾದ ಒಂದು ವಾಸ್ತುಶಿಲ್ಪ ಸ್ನೇಹಿತರೆ ಇದು. ಈ ವಾಸ್ತುಶಿಲ್ಪಿ ಪರಿಬೋರ್ಜ್ ಸಹಾಬಾ ಅಂತ ಹೇಳಿ. ಇದು ಅಮೃತ ಶಿಲೆಯಿಂದ ಮಾಡಿರುವಂಥದ್ದು. ನೋಡಿ, ಇಷ್ಟು ಒಂಥರ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಬನ್ನಿ, ಇದರ ಒಳಭಾಗಕ್ಕೆ ಹೋಗೋ ಮೊದಲು 2 ಭಾಗದಲ್ಲಿ ಒಂದು ಕೊಳವನ್ನು ಕಾಣ್ತೀವಿ ನಾವು. ಚಂದದ ಒಂದು ಕೊಳವನ್ನು ಕಾಣ್ತೀವಿ. ಇಲ್ಲಿ ಯಾವುದೇ ಎಂಟ್ರಿ ಫೀಸ್ ಏನು ಇಲ್ಲ. ಇಲ್ಲಿ ಇದು ಬಹಾಯಿ ಮಂದಿರ ಅಥವಾ ಧ್ಯಾನ ಮಂದಿರ. ಇಲ್ಲಿ ಯಾವುದೇ ಪೂಜೆ, ಧಾರ್ಮಿಕ ಸಮಾರಂಭ ಅಥವಾ ನಡೆಯೋದಿಲ್ಲ. ಮೊದಲೇ ಹೇಳಿದಾಗೆ ಇದು ಒಂದು ಧ್ಯಾನ ಮಂದಿರ ಸ್ನೇಹಿತರ. ಒಳಗೆ ಹೋದರೆ ನೀವು ಮೆಡಿಟೇಷನ್ ಮಾಡ್ಬೋದು, ಅಥವಾ ಇಲ್ಲಿ ಕೇವಲ ಹಿಂದೂ ಅಂತಲ್ಲ, ಯಾವುದೇ ಧರ್ಮ, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮರು, ಅವರ ಧರ್ಮ ಗ್ರಂಥಗಳನ್ನು ಇಲ್ಲಿ ಓದಬಹುದಂತೆ. ಹಾಗಂತ ನಾನು ನೋಡಿದೆ ಇಲ್ಲಿ. ಓಕೆ, ಇದು ನೀವು ಏನಾದರೂ ದೆಹಲಿಯ ಪ್ರವಾಸಕ್ಕೆ ಹೋದರೆ ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಈ ಒಂದು ಪ್ಲೇಸ್ ಇರಲಿ. ಓಕೆನಾ? ಹಾಗೆ ಯಾವಾಗ ಹೋಗಬೇಕು, ಟೈಮಿಂಗ್ಸ್ ಬಗ್ಗೆ ಏನು ಅಂತ ಕೇಳಿದರೆ ಬನ್ನಿ ಹೇಳ್ತೀನಿ, ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ 9:30 ಬೆಳಿಗ್ಗೆ 9:30 ಸಂಜೆ ಈವ್ನಿಂಗ್ 5:30ವರೆಗೆ. ಇನ್ನು ಏಪ್ರಿಲ್ ಟು ಸೆಪ್ಟೆಂಬರ್ ಬೆಳಿಗ್ಗೆ 9:30 ಟು ಸಂಜೆ 7ವರೆಗೆ ನೀವು ಎಂಟ್ರಿ ಮಾಡ್ಬೋದು. ಇನ್ನು ಮಂಡೇ ಈಸ್ ಹಾಲಿಡೇ. ಫೋನ್ ಒಳಗಡೆ ಅಲೋ ಮಾಡಲ್ಲ ಸ್ನೇಹಿತರೆ. ಇಲ್ಲಿ ಕ್ಯಾಮರಾ ಇದ್ದರೆ ಪರ್ಮಿಷನ್ ತಗೋಬೇಕು. ಆ್ಯಂಡ್ ಪ್ರಾರ್ಥನೆ ನಡೆಯುತ್ತೆ ಬೆಳಿಗ್ಗೆ 10, 12 ಗಂಟೆಗೆ, 3 ಗಂಟೆಗೆ ಮತ್ತು 5 ಗಂಟೆಗೆ ಪ್ರಾರ್ಥನೆ ನಡೆಯುತ್ತಂತೆ. ಹೋಗೋದು ಹೇಗೆ ಅಂತ ಕೇಳಿದರೆ ನೀವು ಆಟೋದಲ್ಲಿ ಹೋಗ್ಬೋದು, ಕ್ಯಾಬ್ ಮಾಡ್ಬೋದು, ಮೆಟ್ರೋಗೆ ಹತ್ತಿರದಲ್ಲಿದೆ. ಇನ್ನು ವಿಮಾನ ನಿಲ್ದಾಣ ಕೂಡ, ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಹತ್ತಿರದಲ್ಲಿದೆ. ಸೊ ನೀವು ಒಂದು ಪ್ಲೇಸಿಗೆ ವಿಸಿಟ್ ಕೊಡ್ಬೋದು. ಓಕೆನಾ? ಸೊ ನಮ್ಮೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಒಂದು ಫೈನಲ್ ಫೋಟೋಕ್ಕೆ ಫೋಸ್ ಕೊಟ್ಟು ಅಲ್ಲಿಂದ ಅಕ್ಷರಧಾಮಕ್ಕೆ ಹೋದ್ವಿ. ಈವ್ನಿಂಗ್ ಆಗಿತ್ತು, ಸೂರ್ಯ ಮುಳುಗೋ ಟೈಮ್ ಆದರೂ ನಮಗೆ ಎಂಟ್ರಿ ಸಿಕ್ತು. ನೋಡಿ ಡೆಲ್ಲಿಯ ಟ್ರಾಫಿಕ್ ಹೇಗಿದೆ ಅಂತೇಳಿ ಅದನ್ನು ಒಮ್ಮೆ ನೋಡ್ಬಿಡುವಲ್ವಾ ಸ್ನೇಹಿತರೆ. ಬನ್ನಿ, ಅಕ್ಷರಧಾಮ ಟೆಂಪಲ್ ಯಮುನಾ ನದಿ ದಡದಲ್ಲಿರುವ ವಿಶ್ವ ಪ್ರಸಿದ್ಧ ದೇಗುಲ, ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕೂಡ ಹೇಳಲಾಗುತ್ತೆ. ಅಕ್ಷರಧಾಮ ಅಂತ ಹೇಳಿದ್ರೆ ಭಗವಂತನ ದಿವ್ಯ ನೆಲೆ. ಇದು ಭಕ್ತಿ, ಶುದ್ಧತೆ ಮತ್ತು ಶಾಂತಿಯ ಶಾಶ್ವತ ಸ್ಥಳ ಅಂತ ಹೇಳಲಾಗಿದೆ. ಒಮ್ಮೆ ಸುತ್ತಲೂ ಕಣ್ಣಾಡಿಸಿದಾಗ, ಯಾಕೆಂದ್ರೆ ಒಳಗಡೆ ಫೋನ್ ಎಂಟ್ರಿ ಮಾಡಲ್ಲ ಸ್ನೇಹಿತರೆ, ಯಾವುದೇ ಕ್ಯಾಮರಾ ಕೂಡ ಎಂಟ್ರಿ ಮಾಡಲ್ಲ. ಸೊ ಸ್ಟ್ರಿಕ್ಟ್ಲಿ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಬನ್ನಿ, ಈ ಸ್ವಾಮಿ ನಾರಾಯಣ ಅಂತ ಅಂದರೆ ಭಗವಂತ ನಾರಾಯಣ ಮಂದಿರ ಅಲ್ಲ ಸ್ನೇಹಿತರೆ. ಇದು ಭೋಜ ಸನ್ಯಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಮಹಾರಾಜ್ ಅವರ ಆಶೀರ್ವಾದ ಅಂತ ತಿಳಿಯಲಾಗಿದೆ. ಇದು ಕೇವಲ 5 ವರ್ಷದಲ್ಲಿ 11,000 ಕುಶಲ ಕರ್ಮಿಗಳು, ಸಾವಿರಾರು ಸ್ವಯಂ ಸೇವಕರ ಭಕ್ತಿ ಪ್ರಯತ್ನಗಳ ಮೂಲಕ, ಅವರ ಸಾಧನೆ ಸಹಕಾರದ ಮೂಲಕ ಇದನ್ನು ಸ್ಥಾಪಿಸಲಾಯಿತಂತೆ. ಇದು ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕೂಡ ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. 2005 ನವೆಂಬರ್ 6ರಂದು ಇದು ಉದ್ಘಾಟಿಸಲಾಯಿತು. ತುಂಬ ಹಿಂದಿನದೇನಲ್ಲ ಇದು. ಆ್ಯಂಡ್ ನೋಡಿ, ಇದು ನೈಟ್ ಕೂಡ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಟೆಂಪಲ್ ಅಂತ ಹೇಳಿದರೆ. ಆ್ಯಂಡ್ ಸ್ನೇಹಿತರೆ, ಇಲ್ಲಿ ನಾನು ಕ್ಯಾಮರಾ ಆಗಲಿ, ಬ್ಯಾಗ್ ಆಗಲಿ ಯಾವುದು ಒಳಗೆ ಅಲೌ ಮಾಡೋಲ್ಲ. ಸೊ ಕ್ಲಾಕ್ ರೂಮ್ ಕೂಡ ಇದೆ, ಅದನ್ನು ನಮ್ಮ ಎಲ್ಲ ಐಟಮ್ಗಳನ್ನು ಇಟ್ಟು ಹೋಗ್ಬೋದು. ಆ್ಯಂಡ್ ಇಲ್ಲಿ ಎಂಟ್ರಿ ಆಗುವಾಗ ಯಾವುದೇ ಚಾರ್ಜಸ್ ಇಲ್ಲ, ಇದು ಫ್ರೀ. ಬಟ್ ಪ್ರದರ್ಶನ ಅಂದರೆ ಲೇಸರ್ ಶೋ ಅಂತ ಇರುತ್ತೆ, ಅದಕ್ಕೆ ಮಾತ್ರ ನಾವು ಹಣ ಕೊಟ್ಟು ಒಳಗೆ ಹೋಗಬೇಕಾಗುತ್ತೆ. ಅಂದರೆ ವಯಸ್ಕರಿಗೆ 170, ಹಿರಿಯ ನಾಗರಿಕರಿಗೆ 125 ಇದೆ, ಆ್ಯಂಡ್ ಮಕ್ಕಳಿಗೆ 100 ರೂಪೀಸ್ ಇದೆ. ಆ್ಯಂಡ್ ಇಲ್ಲಿ ಸಂಗೀತ ಕಾರಂಜಿ ಅಂತ ಕೂಡ ಇದೆ, ಅದಕ್ಕೆ ಅದರದ್ದೇ ಆದ ರೇಟ್ಗಳಿರುತ್ತೆ. ಸೊ ಇಲ್ಲಿ ಕೂಡ ಯಾವುದೇ ಕ್ಯಾಮ್ರಾ ಆಗಲಿ, ಫೋನ್ ಆಗಲಿ ಯಾವುದು ಕೂಡ ಎಂಟ್ರಿ ಮಾಡೋಲ್ಲ ಸ್ನೇಹಿತರೆ. ಇದು ಒಂದು ಅದ್ಭುತ ಸ್ಥಳ, ನೀವು ಕೂಡ ಇದನ್ನಕ್ಕೆ ಹೋಗಿ ಬರ್ಬೋದು. ಸೊ ನಾವು ಈಗ ನ್ಯೂ ಡೆಲ್ಲಿಯಿಂದ ಲಕ್ನೋಕ್ಕೆ ಹೊರಡ್ತಾ ಇದ್ದೇವೆ. ನಮ್ಮೆಲ್ಲ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ನಮ್ಮ ಟೈಮಿಂಗ್ಸ್ ಮುಗಿದಿತ್ತು. ಸೊ ಎಲ್ಲರೂ ಕೂಡ ಈಗ ಡೆಲ್ಲಿಯಿಂದ ನಾವು ಲಕ್ನೋಕ್ಕೆ ಬಂದಿದ್ದೀವಿ. ನೈಟ್ AC ಟ್ರೈನಲ್ಲೇ ಬಂದ್ವಿ, ನಮಗೆ ಇಲ್ಲಿ ಏನೂ ತೊಂದರೆ ಆಗಲಿಲ್ಲ. ಬಟ್ ನನಗೆ ಸ್ವಲ್ಪ ಡೆಲ್ಲಿ ಫುಡ್ ಒಂದು ತೊಗೊಂಡಿರೋದ್ರಿಂದ ಸ್ವಲ್ಪ ಫುಡ್ ಪಾಯ್ಸನ್ ಆಯಿತು ಸ್ನೇಹಿತರೆ. ಒಂದು ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಮಾಡ್ತೇನೆ, ನಾವು ದೂರದ ಊರಿಗೆ ಹೋಗುವಾಗ
ಆದಷ್ಟು ಈ ಸಮ್ಮರ್ ಡೇಸಲ್ಲಿ ಲಿಕ್ವಿಡ್ ಇರುವಂಥ ಐಟಮನ್ನು ಸೇರಿಸಬೇಕು ಅಲ್ಲಿ. ಯಾಕೆಂದರೆ ಕೆಲವು ಹೋಟೆಲ್ಗಳಲ್ಲಿ ಮಾಡಿರುವಂಥದ್ದು ಆಯಿಲ್ ನಮಗೆ ಸೆಟ್ ಆಗೋಲ್ಲ, ಬಿಕಾಸ್ ಅವರು ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತಾರೆ, ನಮಗೆ ಅದು ಸೆಟ್ ಆಗೋಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಫುಡ್ಡನ್ನು ತುಂಬ ಕೇರ್ಫುಲ್ ಆಗಿ ತೊಗೊಳ್ಳಿ. ಇದನ್ನು ನಾನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೇನೆ. ಸೊ ನನಗೆ ಪಾಪ ನನ್ನ ಫ್ರೆಂಡ್ಸ್ ಅರುಣ ಆಗಲಿ ಲಾವಣ್ಯ ಆಗಲಿ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಸಂಜೆ ಮಲಗಿಬಿಟ್ರೆ ಏನು ಖುಷಿ ಇರಲ್ಲ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಅರುಣಕ್ಕ ಆ್ಯಂಡ್ ಲಾವಣ್ಯ. ಆ್ಯಂಡ್ ನಾವೀಗ ಲಕ್ನೋದಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಗೋರಖ್ಪುರಕ್ಕೆ ಹೊರಡ್ತಾ ಇದ್ದೀವಿ. ಸೊ ಲಕ್ನೋದಿಂದ ಕೆಲವು ನಮ್ಮ ಫ್ರೆಂಡ್ಸ್ಗಳು ಬ್ಯಾಂಗ್ಳೂರಿಂದ ಜಾಯಿನ್ ಆದರು. ಈಗ ನಮಗೆ ಲಕ್ನೋದಿಂದ ಗೋರಖ್ಪುರ ಟು ಸೊನಾಲಿ. ಸೊ ನಮಗೆ ಇಲ್ಲಿ ಬಸ್ ಅನ್ನ ಅರೇಂಜ್ ಮಾಡಿದ್ರು ನಮಗೆ MM ಟೂರ್ಸ್ ಅಂಡ್ ಟ್ರಾವೆಲ್ಸ್ AC ಬಸ್ ಅನ್ನ. ಸೊ ನಮ್ಮ AC ಬಸ್ ಅಲ್ಲಿ ನಾವು ಏನು ಮಾಡಿದ್ವಿ, ನಮ್ಮೆಲ್ಲ ಫ್ರೆಂಡ್ಸ್ಗಳು ಬನ್ನಿ ನೋಡುವ ಒಂದು ಭಜನೆ ಮುಖಾಂತರ. ನಮ್ಮ ಮಮತಕ್ಕ ಅವರು ಯಾವ ಶ್ರೀಮಂತ ಶ್ರೀನಿವಾಸನನ್ನ ನೆನಪು ಮಾಡಿಕೊಳ್ತಿದ್ದಾರೆ. ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮಗ ಷಣ್ಮಶಿರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮಣು ಗರ್ಮ ನಮ್ಮ ನಮ್ಮ ಪರಮ್ಮ ಮಹಿಮ್ಮ ಅಂಬರು ಹಂಗಳ ಅಂಗನಂತಗತ ಮಂಗಳ ಪಾಂಗವಿ ಸಂಗಳ ಮಂಗಳ ಸಿಂಗರ ತಂಗುಟ ಸಂಗಡ. ಎಸ್ ಫ್ರೆಂಡ್ಸ್, ಸುಮಾರು 40ರಿಂದ 45 ಜನ ಮಂಗಳೂರು, ಉಡುಪಿ, ಪುತ್ತೂರು, ಕೋಟ, ಕುಂದಾಪುರ, ಚಿಕ್ಕಮಗಳೂರು, ಕೊಡಗು, ಬೆಂಗಳೂರಿಂದ ಕೂಡ ಬಂದಿದ್ರು. ಇನ್ನು ಬೇರೆ ಬೇರೆ ಸ್ಥಳದಿಂದ ಬಂದಿದ್ರು. ಸೊ ಅವ್ರನ್ನೆಲ್ಲ ಹೊತ್ತ ಬಸ್ಸು ನೋಡಿ ಸ್ನೇಹಿತರೆ. ನಾವು ಯಾರಿಗೂ ಯಾರೂ ಪರಿಚಯ ಇಲ್ಲ, ರಿಲೇಷನ್ ಅಲ್ಲ, ಸಂಬಂಧಿಗಳ ಅಲ್ವೇ ಅಲ್ಲ. ಆದರೂ ಕೂಡ ನಮ್ಮ ಈ 8-10 ದಿನದ ಪ್ರವಾಸದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಾವು ಒಂದು ರೂಮಲ್ಲಿ ನಾವು ಶೇರ್ ಮಾಡ್ಕೋಬೇಕು ಹೇಳಾದ್ರೂ ನಮಗೆ ಯಾರಿಗೂ ಪರಿಚಯ ಇಲ್ಲ ಸ್ನೇಹಿತರೆ ಅಲ್ವಾ. ಸೊ ನಾವಷ್ಟು ದಿನವೂ ಎಲ್ಲರೂ ಒಂದೇ ಅಂತ ಬದುಕಬೇಕಾಗತ್ತೆ. ಇವರು ಕೂಡ ನನ್ನ ರೂಮೇಟ್ ಆಗಿದ್ರು ಅವಂತ. ಎಸ್ ಫ್ರೆಂಡ್ಸ್, ನಾವು ಬರೋದು ಒಂಟಿಯಾಗಿ, ಹೋಗೋದು ಒಂಟಿಯಾಗಿ. ಆ ಮಧ್ಯ ಈ ದಿನದಲ್ಲಿ ನಾವು ಎಲ್ಲರ ಜೊತೆ ಬದುಕು ಬಾಳ್ಬೇಕಾಗತ್ತೆ ಅಲ್ವಾ ಫ್ರೆಂಡ್ಸ್. ಎಸ್, ಈಗ ಅಯೋಧ್ಯವನ್ನ ದಾಟಿ ಶ್ರೀರಾಮನನ್ನ ಸ್ಮರಿಸುತ್ತಾ ನಾವು ಹೋಗ್ತಾ ಇದ್ದೇವೆ. ಎಲ್ಲಿಗೆ ನೋಡಿ ಸ್ನೇಹಿತರೆ, ಅಯೋಧ್ಯೆ ಕೂಡ ಕಾಣುತ್ತೆ, ಬಟ್ ದೂರದಲ್ಲಿ ದೇವಸ್ಥಾನವನ್ನ ನೋಡಬಹುದು. ನೋಡಿ ಹಿಂದೆಗಡೆ ನೋಡಿ, ಅಲ್ಲಿ ನೋಡಿ ನೀವು ಭಕ್ತಿ ಭಾವ ಪರವಶರಿಂದ ನೋಡಿದ್ರೆ ಕಾಣ್ತದೆ, ಇಲ್ಲದಿದ್ರೆ ಕಾಣುದಿಲ್ಲ. ಎಸ್, ಭಕ್ತಿ ಭಾವ ಪರವಶರ ಆದ್ರೂ ಕೂಡ ಮರ ಅಡ್ಡ ಬಂದ್ರೆ ಕಾಣುದಿಲ್ಲ ಪ್ರಭುಗಳೇ. ನಾವು ಅದಕ್ಕೆ ಡೈರೆಕ್ಟ್ ಆಗಿ ಪ್ರಭು ಶ್ರೀರಾಮನನ್ನ ಕಾಣಲು ಮುಂದಿನ ವರ್ಷ ಹೋಗ್ತೇವೆ. ಎಸ್ ಸ್ನೇಹಿತರೆ, ಈಗ ನಾವು ಸೋನಾಲಿಗೆ ಹೋಗ್ತಾ ಇದ್ದೇವೆ. ಇದು ಸರಯೂ ನದಿ ಸ್ನೇಹಿತರೆ, ಓಕೆನಾ. ಸರಯೂ ನದಿ ಸ್ನೇಹಿತರೆ, ನಾವು ಭಾರತವನ್ನ ದಾಟಿ ನೇಪಾಳದ ಬಾರ್ಡರ್ಗೆ ಬಂದಿದ್ದೇವೆ. ಆದ್ರೆ ಏನು ಕೇಳಿದ್ರೆ, ರಾತ್ರಿ 10 ಗಂಟೆ ಒಳಗೆ ನಾವು ಬಂದರೆ ಮಾತ್ರ ನಾವು ಬಾರ್ಡರನ್ನು ದಾಟಿ ಸೋನಾಲಿಗೆ ಹೋಗ್ಬೋದು. ಆದರೆ 10 ಗಂಟೆ ನಂತರ ಬಂದರೆ ಸಾಧ್ಯವೇ ಇಲ್ಲ, ಗೇಟ್ ಹಾಕಿಬಿಡ್ತಾರೆ. ನೋಡಿ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ, ಯಾಕೆಂದರೆ ನಾವು ರೀಚ್ ಆಗೋದೇ 11 o'clock ಆಗಿತ್ತು. ಸೊ ಗೇಟ್ ಕ್ಲೋಸ್, ಗಾಡಿ ಮುಂದೆ ಹೋಗಲಿಕ್ಕೆ ಚಾನ್ಸೇ ಇಲ್ಲ. ಒಮ್ಮೆ ನೋಡಿ ಇಲ್ಲೆಲ್ಲವನ್ನು ನಾವು ನೇಪಾಳದ ಗಡಿ, ಭಾರತ ಮತ್ತು ನೇಪಾಳದ ಗಡಿಯನ್ನು ನಾನು ಸುತ್ತಮುತ್ತಲು ಒಮ್ಮೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಬಟ್ ನಾವೇನೂ ಮಾಡಲಿಲ್ಲ, ಬಸ್ಸನ್ನು ಆಚೆ ಇಟ್ಟು ನಾವು ಲಗೇಜ್ ತೊಗೊಂಡು ಹೋದ್ವಿ. ನಾವು ನೋಡಿ ನೋಡ್ತಾ ಇದ್ದೀರಲ್ಲ, ಗೇಟ್ ಕ್ಲೋಸ್ ಆಗಿರುವಂಥದ್ದು. ಸೊ ಈಗ ಬಸ್ ಆ ಸೈಡೇ ಉಳಿತು, ಬೆಳಿಗ್ಗೆ ಓಪನ್ ಆಗುತ್ತೆ ಗೇಟು. ಸೊ ಬೆಳಿಗ್ಗೆ ಬರುತ್ತೆ. ಬಟ್ ನಾವೇನು ಮಾಡಿದ್ವಿ, ಎಲ್ಲ ಲಗೇಜನ್ನು ತೆಗೆದುಕೊಂಡು ಬಂದು ಅಲ್ಲೇ ಹತ್ತಿರದಲ್ಲಿ, ನಮಗೆ ಸೋನಾಲಿ ಹತ್ತಿರನೇ ಫಸ್ಟ್ ಸಿಗೋದೇ ನಮಗೆ ಸೋನಾಲಿ. ಅಲ್ಲೇ ನಾವು ಹೋಟೆಲಲ್ಲಿ ಸ್ಟೇ ಆಗಿದ್ದು, ಹೋಟೆಲ್ ಮಾನಸರೋವರ್ ಅಂತೇಳಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ನಾವೀಗೆಲ್ಲ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು, ಇದು ಗಡಿ, ನೇಪಾಳದ ಗಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಪೊಲೀಸ್ ಇದ್ದಿರ್ತಾರೆ, ಬಟ್ ಸ್ನೇಹಿತರೆ ಒಂದು ನೇಪಾಳಿ ಪೀಪಲ್ ಹೇಳ್ತೇನೆ, ತುಂಬ ಸಾಫ್ಟ್, ಯಾವುದೇ ರೀತಿಯ ಒಂದು ಕಿರಿಕಿರಿ ಇಲ್ಲ ಅಂತ ಹೇಳ್ಬೋದು. ನನಗೆ ತುಂಬ ಖುಷಿ ಆಗಿರುವಂಥದ್ದು ಹೇಳಿದರೆ, ನೇಪಾಳಿ ಪೀಪಲ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಆಗಲಿ ಓವರ್ ಆಗಿ ಇದು ಮಾಡೋದಿಲ್ಲ. ನೋಡಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈಗ ಮಾನಸರೋವರ್ ಸ್ಟೇ ಆಗಲಿಕ್ಕೆ 11:30 ಆಗಿದೆ. ನಾವೆಲ್ಲ ಊಟ ಮುಗಿಸಿ ಮಲಗುವಾಗ ಒಂದು ಒಳ್ಳೆಯ ಊಟ ನಮಗೆ ಇಲ್ಲಿ MM ಟೂರ್ಸಿಂದ ಊಟ ಸ್ಟಾರ್ಟ್ ಆಗುತ್ತೆ. ಅವರೇ ಪ್ರಿಪೇರ್ ಮಾಡುವಂಥದ್ದು ನಮ್ಮ ಮಂಗಳೂರಿನ ಫುಡ್ಡೇ ಇದು. ಫುಡ್ ಬಗ್ಗೆ ಮತ್ತೊಮ್ಮೆ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ, ನಾವೀಗ ಮಾನಸರೋವರ್ ಬಂದಿದ್ದೇವೆ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಮಲಗಿ ಬೆಳಿಗ್ಗೆ ಆಗಿದೆ. ಸೊ ನಮ್ಮ ಟೂರ್ ಈಗ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ? ಸೂರ್ಯ ಉದಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಎಲ್ಲಿ, ಏನು, ಎತ್ತ, ಎಸ್ ಲುಂಬಿನಿಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಿರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.